ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಗೌರಿ ಗಣೇಶ ಹಬ್ಬಕ್ಕೆ ಮೋದಕನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಅತಿ ಸುಲಭವಾಗಿ, ಅದರಲ್ಲೂ ಸ್ಪೆಷಲ್ಲಾಗಿ ಎಳ್ಳಿನ ಮೋದಕ ಯಾವ ರೀತಿ ಮಾಡೋದು, ಗಣೇಶನಿಗೆ ಪ್ರಿಯವಾದಂಥದ್ದು ಎಳ್ಳಿನ ಮೋದಕ. ಹಾಗಿದ್ರೆ ಬನ್ನಿ ವಿಡಿಯೋನ ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಎಳ್ಳು 1 ಕಪ್ಪಷ್ಟು ಎಳ್ಳು ತೊಗೊಂಡಿದ್ದೀನಿ. ಎಳ್ಳನ್ನ ಹುರ್ಕೊಳ್ಳೋಣ ಚೆನ್ನಾಗಿ. ಒಂದು ಸ್ವಲ್ಪ ಕೊಬ್ಬರಿ, ಏಲಕ್ಕಿ ಪುಡಿ ಒಂಚೂರು ತಗೊಂಡು, ಇವಾಗ ಎಳ್ಳನ್ನ ಜಾಸ್ತಿ ಹುರಿಯೋದು ಬೇಡ, ಸ್ವಲ್ಪ ಚಟಪಟ ಅನ್ನೋ ಸ್ವಲ್ಪ ಹುರ್ಕೊಂಡು ಅದ್ರ ಒಳಗಡೆ ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಲ್ಲ, ಕೊಬ್ಬರಿ ಕೂಡ ಹಾಕ್ಕೊಂಡು ಎಲ್ಲನೂ ಹುರ್ಕೊಳ್ಳೋಣ. ಸ್ವಲ್ಪ ಬಿಸಿ ಆದರೆ ಸಾಕು ಎಳ್ಳು. ಇವಾಗ ಸ್ವಲ್ಪ ಕೊಬ್ಬರಿನೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೇ ಎಳ್ಳಿನ ಮೋದಕ ತುಂಬಾ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಈಸಿನೂ ಕೂಡ ಮಾಡ್ಕೋಬೋದು ಬೇಗ. ನಾವು ಯಾವಾಗಲೂ ಕೂಡ ತಿಂದಿರಲ್ಲ, ಒಂದು ಸರಿ ಈ ಥರ ಮಾಡಿಕೊಂಡು ಏನಿದ್ರು ಮಾಡಬೇಕು ಅಂದ್ರೇ ಹಬ್ಬಗಳಲ್ಲೇ ಕೂಡ ನಾವು ಮಾಡೋದು, ಬೇರೆ ಟೈಮಲ್ಲಿ ನಾವು ಮಾಡ್ಕೊಂಡು ತಿನ್ನೋಕ್ಕೆ ಟೈಮ್ ಇರಲ್ಲ. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಗಣೇಶ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಮೋದಕನ ಮಾಡ್ತಾಯಿದ್ದೀನಿ. ಇವಾಗ ಅದು ಫ್ರೈ ಮಾಡ್ಕೊಂಡಾಗಿದ್ದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಅದು ಪೌಡರ್ ಮಾಡ್ಕೊಳ್ಳೋಣ. ಇವಾಗ ನಾನು ಹಿಟ್ಟನ್ನ ರೆಡಿ ಮಾಡೋದಕ್ಕೆ 2 ಕಪ್ಪಷ್ಟು ನೀರನ್ನ ತೊಗೊಳ್ತಾ ಇದ್ದೀನಿ. 1 ಕಪ್ಪು ಅಷ್ಟು ಅಕ್ಕಿ ಹಿಟ್ಟಿಗೆ 2 ಕಪ್ಪಷ್ಟು ನೀರನ್ನ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಮುಂಚೆನೇ ಒಂದು ಚಮಚದಷ್ಟು ಹಿಟ್ಟನ್ನ ಹಾಕಿ ನಾವು ಮಿಕ್ಸ್ ಮಾಡೋಣ. ಅದು ಗಂಜಿ ಥರ ಬಂದರೆ ಚೆನ್ನಾಗಿ ಹಿಟ್ಟು ಚೆನ್ನಾಗಾಗತ್ತೆ, ಒಡ್ಕೊಳ್ಳಲ್ಲ. ಹಾಗಾಗಿ 1 ಸ್ಪೂನಷ್ಟು ಅದರೊಳಗಡೆ ತುಪ್ಪ ಹಾಕಿ ನೀರು ಕುದಿ ಬಂದಮೇಲೆ, ಅದು ಗಂಜಿ ಏನಿದೆ ಅದು ಕುದಿ ಬಂದಮೇಲೆ ನಾವು ಹಿಟ್ಟನ್ನ ಹಾಕ್ಕೊಂಡು 5ರಿಂದ 15 ನಿಮಿಷ ನಾವು ಚೆನ್ನಾಗಿ ಹಿಟ್ಟನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಬೆಂದಿದ ನಂತರ ಈ ರೀತಿ ನಾವು ಚೆನ್ನಾಗಿ ತಿರ್ಕೊಳ್ಳೋಣ. ಅಥವಾ ಮುದ್ದೆ ಕೋಲಿದ್ರೆ ನಿಮ್ಮ ಮನೇಲಿ ಮುದ್ದೆ ಕೋಲಲ್ಲಿ ತಿರ್ಕೊಳ್ಳಿ. ನಾನಿಲ್ಲಿ ಸೌಟಲ್ಲೇ ತಿರುಗ್ತಾ ಇದ್ದೀನಿ. ಚೆನ್ನಾಗಿ ನೋಡಿ, ಈ ರೀತಿ ಹಿಟ್ಟೆಲ್ಲ ಒಡಿಬೇಕು. ಅದು ಹಸಿಟ್ಟು ಯಾವುದೇ ಕಾರಣಕ್ಕೂ ಹಸಿಟ್ಟು ಇರಬಾರ್ದು. ಚೆನ್ನಾಗಿ ನಿಧಾನಕ್ಕೆ ತಿರುಗಿಸ್ತಾ ಬನ್ನಿ, ನಿಧಾನಕ್ಕೆ ತಿರುಗಿಸ್ಕೊಳ್ಳಿ. ನೋಡಿ, ಕರೆಕ್ಟಾಗಿ 2 ಕಪ್ಪು ನೀರಿಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಕರೆಕ್ಟ್ ಮೆಜರ್ಮೆಂಟ್ ಬಂದಿದೆ. ಇದೇ ರೀತಿ ಇದೇ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಹಿಟ್ಟು ಕೂಡ ತುಂಬ ಗಟ್ಟಿನೂ ಆಗಲ್ಲ, ಸಾಫ್ಟು ಆಗಲ್ಲ. ತುಂಬ ಸಾಫ್ಟ್ ಆದರೆ ಏನಾಗುತ್ತೆ, ಒಡೆದೋಗ್ಬಿಡುತ್ತೆ. ಹಾಗಾಗಿ ಇವಾಗ ನಾನು ಒಂದು 5 ನಿಮಿಷ ಹಂಗೆ ಮುಚ್ಚಿ ಬಿಟ್ಟಿದ್ದೆ. ಇವಾಗ ಪ್ಲೇಟ್ಗೆ ಹಾಕ್ಕೊಂಡು ಬಿಸಿ ಇದ್ದಾಗಲೇ ಹಿಟ್ಟು ನಾವೇನಾರು ಹಸಿಟ್ಟಿತ್ತು ಅಂದರೆ ಅದರಲ್ಲಿ ಚೆನ್ನಾಗಿ ನಾದ್ಕೋಬೇಕು. ಈ ಥರ ದೊಡ್ಡ ಪ್ಲೇಟ್ಗೆ ಹಾಕ್ಕೊಂಡು ಹಸ್ತದಿಂದ ನಾವು ಚೆನ್ನಾಗಿ ನಾದಬೇಕಾಗತ್ತೆ. ಇಲ್ಲ ಅಂದರೆ ಇದು ಹಿಟ್ಟು ಏನಾಗುತ್ತೆ, ಒಡೆದೋಗುತ್ತೆ. ಮೋದಕ ನಾವು ಮಾಡಿದಾಗ ಏನಾಗುತ್ತೆ, ಸ್ಟೀಮ್ ಮಾಡ್ಬೇಕಾದ್ರೆ ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಹಿಟ್ಟನ್ನ ಎತ್ತಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ತೊಗೊಂಡು ನಾದ್ತಾಯಿದ್ದೀನಿ. ಬಿಸಿ ಇದ್ದಾಗಲೇ ಸ್ವಲ್ಪ ನಾದ್ಕೊಳ್ಳಿ ನೋಡಿಕೊಂಡು. ತುಂಬ ಬಿಸಿ ಇದ್ದರೆ ಚೂರು ನೀರು ಅಥವಾ ಕೈಗೆ ತುಪ್ಪ ಅಂಟ್ತಾ ಇದ್ದರೆ ಹಾಕ್ಕೊಂಡು ಚೆನ್ನಾಗಿ ಹಸ್ತನ ಕೊಟ್ಟು ಚೆನ್ನಾಗಿ ನಾದಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಒಂದು ಚೂರು ಕೂಡ ಹಿಟ್ಟು ಹಸಿಟ್ಟು ಇರಬಾರ್ದು, ಗಂಟುಗಳಿರಬಾರ್ದು ಅದರಲ್ಲಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಈ ರೀತಿ ಮೋಲ್ಡು ಸಿಗುತ್ತೆ ಮೋದಕ ಮಾಡೋದಕ್ಕೆ, ತುಂಬ ಈಸಿಯಾಗಿ ಮೋದಕ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಹಿಟ್ಟನ್ನು ತೊಗೊಂಡು ಅದರೊಳಗಡೆ ಎಷ್ಟು ನಾವು ಫಿಲ್ ಮಾಡಬೇಕು ಅಷ್ಟನ್ನ ತೊಗೊಂಡು ಸ್ವಲ್ಪ ಮಂದಕ್ಕೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಡೆದೋಗ್ಬಿಡುತ್ತೆ. ಇವಾಗ ಹಿಟ್ಟನ್ನ ತುಂಬಿಟ್ಟು ಅದರೊಳಗಡೆ ಎಷ್ಟು ನಾವು ಎಳ್ಳಿನ ಪುಡಿ ಬೇಕು, ಎಳ್ಳಿನ ಪುಡಿನ ನಾವು ಫಿಲ್ ಮಾಡಿಕೊಂಡು ಅದ್ರ ಮೇಲೆ ಹಿಟ್ಟನ್ನು ಹಾಕಿ ಈ ಥರ ಕ್ಲೋಸ್ ಮಾಡೋಣ. ಚೆನ್ನಾಗಿ ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ಕೆಳಗಡೆ ತಳ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಸ್ವಲ್ಪ ಫ್ರೆಶ್ ಮಾಡಿ ಚೆನ್ನಾಗಿ ಕ್ಲೋಸ್ ಮಾಡಿ. ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ, ಒಂದು ಚೂರು ಯಾವುದೇ ಕಡೆ ಕ್ರ್ಯಾಕ್ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ಹಿಟ್ಟನ್ನ ಮೊದಲಾಗಿ ಚೆನ್ನಾಗಿ ನಾದ್ಕೋಬೇಕು. ಮೇನು ನಾದೋದಿರೋದು ಹಿಟ್ಟು ಚೆನ್ನಾಗಿ ಬೇಯಿಸ್ಕೊಬಿಟ್ಟು ನಾದಿದ್ರೆ ಯಾವುದೇ ಕಾರಣಕ್ಕೂ ಒಂದು ಮೋದಕನೂ ಕೂಡ ಒಡೆದೋಗಲ್ಲ, ಆ ರೀತಿ ಇರುತ್ತೆ. ಇದನ್ನು ಕೂಡ ಎಲ್ಲ ಮೋದಕನೂ ಕೂಡ ಅದೇ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾವುದೋ ಒಂದು ಟೈಮಲ್ಲಿ ಮಾಡೋದ್ರಿಂದ ಇದು ಎಣ್ಣೆಲಿ ಕರಿಯೋದಲ್ಲ, ಏನಲ್ಲ, ಸ್ಟೀಮಲ್ಲಿ ಬೇಯಿಸೋದ್ರಿಂದ ಮಕ್ಳಿಗೂ ಕೂಡ ಒಳ್ಳೆಯದು. ಈ ರೀತಿ ಮಾಡಿಕೊಡಿ. ಅಕ್ಕಿ ಹಿಟ್ಟಾಗಿರೋದ್ರಿಂದ
ಮೈದಾದಲ್ಲೆಲ್ಲ ಮಾಡಿ ನಾವು ಕರಿದ ಕಡುಬು ಮಾಡೋದಕ್ಕಿಂತ ಈ ಕಡುಬು ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ನೀವು ಕರ್ಜಿಕಾಯಿ ಮಾಡೋ ಮೋಲ್ಡ್ ಇದ್ದರೆ ಕರ್ಜಿಕಾಯಿ ಮೋಲ್ಡಲ್ಲೂ ಕೂಡ ನಾನು ಮಾಡ್ಕೋಬೋದು, ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಕರ್ಜಿಕಾಯಿ ಮೋಲ್ಡಲ್ಲಿ ಯಾವ ರೀತಿ ಮಾಡ್ಕೋಬೋದು ಇದೇ ರೀತಿ ಮಾಡಿಕೊಂಡು ಅಂತ ಹೇಳ್ಬಿಟ್ಟು. ಎಲ್ಲ ಏನು ಮಾಡ್ತಾರೆ, ಕೊಬ್ಬರಿಲಿ ಕಾಯಲ್ಲಿ ಮಾಡ್ತಾರೆ, ಅದೆಲ್ಲ ಮಾಡೋದು ಇದ್ದೇ ಇರುತ್ತೆ. ಹಾಗಾಗಿ ನಾನು ಸ್ಪೆಷಲ್ಲಾಗಿ ಇವತ್ತು ಎಳ್ಳಿನಿಂದ ಮೋದಕನ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಪೆಷಲಾಗಿ ಇವತ್ತು ತೋರಿಸ್ತಾ ಇದ್ದೀನಿ. ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ನಾನು ಇಡ್ಲಿ ಪ್ಲೇಟ್ ಇತ್ತು, ಇಡ್ಲಿ ಪ್ಲೇಟ್ನ ತೊಗೊಂಡು ತಟ್ಟೆ ಇಡ್ಲಿ ಮಾಡ್ತೀವಲ್ಲ, ತಟ್ಟೆ ಇಡ್ಲಿ ಪ್ಲೇಟಿಗೆ ನಾನು ಸ್ಟೀಮ್ ಮಾಡೋಕ್ಕೆ ಇಟ್ಟಿದ್ದೀನಿ. ನೋಡಿ, ಈಸಿ ಆಗುತ್ತೆ ಅಂತೇಳ್ಬಿಟ್ಟು. ನೀವು ಇದಿಲ್ಲ ಅಂತ ಅಂದರೆ ಇಡ್ಲಿ ಪಾತ್ರೆ ಕೂಡ ಇಟ್ಕೋಬೋದು ಸ್ಟೀಮ್ ಮಾಡೋಕ್ಕೆ. ನೀರು ಕುದಿಯುವಾಗ ಅದನ್ನು ಅದರೊಳಗಡೆ ಇಟ್ಬಿಟ್ಟು ಒಂದು 5 ನಿಮಿಷ 10 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು. ಮೋದಕ ರೆಡಿಯಾಗಿದೆ. ನೋಡಿ, ಈ ಕಡೆ ಕಡುಬು ಕೂಡ ಮಾಡಿದ್ದೀನಿ, ಈ ಮೋಲ್ಡಲ್ಲಿ ಮೋದಕನೂ ಕೂಡ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಒಂದು ಕೂಡ ಒಡೆದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ. ಅದೂ ಕೂಡ ಹಾಗೆ ಬಂದಿದೆ, ಇದೂ ಕೂಡ ಸಖತ್ತಾಗಿ ಬಂದಿದೆ. ಇವಾಗ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಒಂದು 5 ನಿಮಿಷ ಬೆಂದಾಗ ಏನಾಗುತ್ತೆ ನೋಡಿ, ರಬ್ಬರ್ ಥರ ಬರುತ್ತೆ. ಯಾವುದೇ ಕಾರಣಕ್ಕೂ ಸಾಫ್ಟ್ ಆಗಿಲ್ಲ, ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ಸಖತ್ತಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.